ಬಡತನವಿದ್ದರೂ ಬಂಗಾರದಂಗ ಸಾಕ್ಯಾಳ ನನ್ನವ್ವ. ಈ ಸಾಲು ಆ ಬೈಕ್ ಹಿಂದೆ ಬರೆದಿರ್ತಕ್ಕಂಥ ಈ ಸಾಲು ಮನ ಕಲಕುವಂತಿತ್ತು. ಅದಕ್ಕಾಗಿ ದಯಮಾಡಿ ನಿಮ್ಮ ಹಿತೈಷಿಗಳು ನಿಮ್ಮ ಆಗಮನವನ್ನೇ ಮನೆಯಲ್ಲಿ ಬಯಸುತ್ತಿರ್ತಾರೆ. ತಂದೆ ತಾಯಿಗಳಾಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಹೆಂಡತಿ ಮಕ್ಕಳಿಂದರಾಗಿರ್ಬೋದು, ಯಾವುದೇ ಸಂಬಂಧಿಕರು ನಿಮ್ಮನ್ನು ಮನೆಯಲ್ಲಿ ಕಾಯ್ತಿರ್ತಾರೆ. ಆದ್ದರಿಂದ ದಯಮಾಡಿ ತಾವುಗಳು ಹೆಲ್ಮೆಟನ್ನು ಧರಿಸಿ ಬೈಕ್ ಸವಾರವನ್ನು ಮಾಡಿ. ಈ ವಾಹನ ಚಾಲಕರು ಕಡ್ಡಾಯವಾಗಿ ಸೀಟ್ ಬೆಲ್ಟನ್ನು ಧರಿಸಿ ಎಲ್ಲ ಸಂಚಾರಿ ನಿಯಮಗಳನ್ನು ಪಾಲಿಸಿ. ದಯಮಾಡಿ ರೋಡ್ ಸೇಫ್ಟಿ ಬಗ್ಗೆ ಕೂಡ ಸರ್ಕಾರ ಎಷ್ಟೇ ಅವೇರ್ನೆಸ್ ಮೂಡಿಸಿದರೂ ಕೂಡ ಜನಸಾಮಾನ್ಯರಿಗೆ ಅದರ ಅರಿವೇ ಮೂಡುತ್ತಿಲ್ಲ. ಇನ್ನಷ್ಟು ಕಾರ್ಯಪ್ರವೃತ್ತವಾಗಿ ಸರ್ಕಾರ ಅದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಸರ್ಕಾರ ಹಳ್ಳಿಗಳ ಮಧ್ಯೆ ಇರ್ತಕ್ಕಂಥ ರಸ್ತೆಗಳನ್ನು ದ್ವಿಪಥವಾಗಿ, ಹಳ್ಳಿ ಮತ್ತು ತಾಲೂಕುಗಳ ಮಧ್ಯೆ ಇರ್ತಕ್ಕಂಥ ರಸ್ತೆಗಳನ್ನು ತ್ರಿಪಥವಾಗಿ, ತಾಲೂಕು ಮಧ್ಯೆ ಇರ್ತಕ್ಕಂಥ ರಸ್ತೆಗಳನ್ನು 4 ಪಥವಾಗಿ, ಜಿಲ್ಲಾ ಮಧ್ಯೆಗಳಿರ್ತಕ್ಕಂಥ ರಸ್ತೆಗಳನ್ನು 6 ಪಥವಾಗಿ, ರಾಜ್ಯ ಮಧ್ಯೆ ಇರ್ತಕ್ಕಂಥ ರಸ್ತೆಗಳನ್ನು 8 ಪಥವಾಗಿ ಬದಲಾಯಿಸಬೇಕೆಂದು ಈ ಮೂಲಕ ಅಂತಂದ್ರೆ ಸರ್ಕಾರವನ್ನು ನಾನು ಕೇಳಿಕೊಳ್ಳುತ್ತೇನೆ. ದಯಮಾಡಿ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳಬೇಕಾಗಿ ನಾಗರಿಕ ಸಮಾಜದ ಹಕ್ಕು.